ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿ ಯೋಗ ಭಾಗ 2 ಕಳೆದ ಬಾರಿ ನಾವು ನೋಡಿದ್ದೆವು. ಭಕ್ತಿ ಎಂದರೆ ಭಗವದ್ ಅನ್ವೇಷಣೆಯ ಮಾರ್ಗ. ಯಾವ ಮಾರ್ಗ ಪ್ರೇಮದಿಂದ ಆರಂಭವಾಗಿ ಪ್ರೇಮದಲ್ಲಿ ಮುಂದುವರಿದು ಪ್ರೇಮದಲ್ಲಿಯೇ ಮುಕ್ತಾಯವಾಗುತ್ತದೆ. ಭಗವಂತನನ್ನು ಅತ್ಯಪಾರವಾಗಿ ಪ್ರೀತಿಸುವುದು ಭಕ್ತಿ. ಆ ಭಕ್ತಿಯ ಹುಚ್ಚು ಹೊನಲಿನಲ್ಲಿ ಇವನ ರಾಗದ್ವೇಷ ಬಂಧನಗಳೆಲ್ಲ ಕೊಚ್ಚಿ ನಾಶವಾಗಿ ಹೋಗುತ್ತವೆ. ಭಕ್ತಿ ಕರ್ಮಕ್ಕಿಂತ ಜ್ಞಾನಕ್ಕಿಂತ ಶ್ರೇಷ್ಠವಾದುದು. ಕಾರಣ ಇದರ ದಾರಿಯೂ ಭಕ್ತಿ, ಗುರಿಯೂ ಭಕ್ತಿ. ನಮ್ಮ ಭಾರತ ವರ್ಷದ ಎಲ್ಲ ಋಷಿ ಮುನಿಗಳ, ರಸ ಋಷಿಗಳ, ಸಾಧು ಪುಂಗವರ ಜೀವನದ ಬೋಧನೆಗಳ ಒಂದು ಪಲ್ಲವಿ ಭಕ್ತಿ. ಆ ಸಿಂಗಲ್ನೆಸ್ ಆಫ್ ಅಟ್ಯಾಚ್ಮೆಂಟ್, ಅಪಾರ ಪ್ರೇಮ ಭಕ್ತಿ ಅರಳಿ ನಿಲ್ಲಲು ಅತ್ಯಂತ ಅವಶ್ಯಕ. ಆದರೆ ಅದು ಮತಾಂಧತೆಗೆ ತಿರುಗಿಕೊಳ್ಳದ ಹಾಗೆ ಎಚ್ಚರ ವಹಿಸಬೇಕಾದದ್ದು ಮುಖ್ಯವಾದದ್ದು. ಯಾವ ಚಾರಿತ್ರ್ಯದಲ್ಲಿ ಜ್ಞಾನ, ಭಕ್ತಿ, ಯೋಗ ಇವು ಮೂರೂ ಸಮಾನವಾಗಿ ಸೇರಿಕೊಂಡಿವೆಯೋ ಅದು ಶ್ರೇಷ್ಠವಾದ ಚಾರಿತ್ರ್ಯ. ಜನ ಹೇಳುವ ಪ್ರಕಾರ ಭಕ್ತಿ ಮತ್ತು ಜ್ಞಾನಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಜ್ಞಾನವೂ ಭಕ್ತಿಯಲ್ಲಿ ಸೇರಿಕೊಳ್ಳುತ್ತೆ, ಭಕ್ತಿಯೂ ಜ್ಞಾನದಲ್ಲಿ ಸೇರಿಕೊಳ್ಳುತ್ತೆ. ಅಂತಿಮ ನಿಷ್ಕರ್ಷೆಯಲ್ಲಿ ಅವೆರಡೂ ಒಂದೇ ಆಗಿರುತ್ತವೆ. ಸ್ವಾಮಿ ವಿವೇಕಾನಂದರು ಭಕ್ತಿಯನ್ನು ಕುರಿತು ವಿವಿಧ ಆಚಾರ್ಯರು ಯಾವ ಪರಿಭಾಷೆಯನ್ನು ನೀಡಿದ್ದಾರೆ ಎಂಬುದನ್ನು ವಿವರಿಸಿ ಹೇಳುತ್ತಾ ಇದ್ದರು. ಶಂಕರಾಚಾರ್ಯರ ಪ್ರಕಾರ ಭಕ್ತಿ ಎಂದರೆ ಫಾಲೋಯಿಂಗ್, ಅನುಸರಿಸುವುದು. ಶಂಕರಾಚಾರ್ಯರ ಪ್ರಕಾರ ಇನ್ನೊಂದು ಅರ್ಥ ಭಕ್ತಿ ಎಂದರೆ ಕಾತರತೆಯಿಂದ ಕೂಡಿದ ಸತತ ಭಗವತ್ ಸ್ಮರಣೆ. ಸ್ವಾಮಿ ವಿವೇಕಾನಂದರು ರಾಮಾನುಜಾಚಾರ್ಯರು ಭಕ್ತಿಯನ್ನು ಯಾವ ರೀತಿ ವ್ಯಾಖ್ಯಾನಿಸಿದ್ದಾರೆ ಎಂಬುದನ್ನು ಈಗ ವಿವರಿಸುತ್ತಾರೆ. ಭಕ್ತಿ ಎಂದು ಹೇಳಿದಾಗ ಭಗವಂತನನ್ನು ಪ್ರೀತಿಸುವುದು. ಯಾವ ರೀತಿ ಪ್ರೀತಿಸುವುದು ಎಂದರೆ ತೈಲಧಾರಾವತ್. ಯಾವ ರೀತಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿಯುವಾಗ ಅದು ಅವಿಚ್ಛಿನ್ನವಾಗಿ ಬೀಳುತ್ತಿರುತ್ತದೆಯೋ ಹಾಗೆ ಭಗವತ್ ಸ್ಮರಣೆಯಲ್ಲಿ ಮನಸ್ಸು ಅವಿಚ್ಛಿನ್ನವಾಗಿ ಹರಿಯುವಿಕೆ. ವ್ಯಕ್ತಿ ಭಗವಂತನನ್ನು ಸತತವಾಗಿ ಸ್ಮರಿಸಿದಾಗ ಅವನ ಎಲ್ಲ ಬಂಧನಗಳು ಕಳಚಿ ಹೋಗುತ್ತವೆ. ಅದೇ ಮೋಕ್ಷ. ಈ ಸತತ ಸ್ಮರಣೆ ಇದೆಯಲ್ಲ, ಅದು ಭಗವಂತನನ್ನು ದರ್ಶಿಸುವುದಕ್ಕೆ ಸಮಾನ. ಭಗವಂತನನ್ನು ನೋಡುವುದಕ್ಕೆ ಸಮಾನ. ಹಾಗೆಂದರೇನು? ಸ್ವಾಮೀಜಿ ವಿವರಿಸುತ್ತಾರೆ. ಮುಂಡಕ ಉಪನಿಷತ್ತಿನ ಶ್ಲೋಕದೊಂದಿಗೆ ಈ ವಾಕ್ಯವನ್ನು ವಿವರಿಸುತ್ತಾರೆ. ತಸ್ಮಿನ್ ದೃಷ್ಟೇ ಪರಾವರೆ.
ಯಾರು ಹತ್ತಿರದಲ್ಲಿಯೂ ದೂರದಲ್ಲಿಯೂ ಇರುವ ಅವನನ್ನು ನೋಡುತ್ತಾನೆಯೋ ಆಗ ಏನಾಗುತ್ತದೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅವನ ಹೃದಯದ ಗ್ರಂಥಿಗಳೆಲ್ಲ ಭೇದಿಸಲ್ಪಡುತ್ತವೆ, ಸಂಶಯಗಳೆಲ್ಲ ನಾಶವಾಗುತ್ತವೆ, ಅವನ ಕರ್ಮ ಬಂಧನ ಕಳಚಿ ಹೋಗುತ್ತದೆ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೆ. ಶಾಸ್ತ್ರಗಳು ಹೇಳುವ ಪ್ರಕಾರ ಹತ್ತಿರದಲ್ಲಿ ಮತ್ತು ದೂರದಲ್ಲಿ ಇರುವ ಭಗವಂತನನ್ನು ದರ್ಶಿಸಿದಾಗ. ಇಲ್ಲಿ ಹತ್ತಿರದಲ್ಲಿರುವ ಭಗವಂತನನ್ನು ನೋಡಬಹುದು, ಆದರೆ ದೂರದಲ್ಲಿರುವ ಭಗವಂತನನ್ನು ನೋಡುವುದು ಎಂದರೇನು? ಆದರೂ ಶಾಸ್ತ್ರಗಳು ದೂರದಲ್ಲಿರುವ ಭಗವಂತನನ್ನು ನೋಡಬೇಕು ಎಂದು ಹೇಳಿವೆ. ಹೇಗೆ ನೋಡುವುದು? ಯಾವ ಸ್ಮರಣೆ ನೇರವಾಗಿ ನೋಡುವಷ್ಟು ಪರಿಣಾಮಕಾರಿಯಾಗಿದೆಯೋ ಆ ಸ್ಮರಣೆಯ ಮೂಲಕ ನಾವು ದೂರದಲ್ಲಿರುವ ಭಗವಂತನನ್ನು ನೋಡಬಹುದು. ಈಗ ಭಗವಂತನ ಸತತ ಸ್ಮರಣೆ ಭಕ್ತಿ. ಆ ಸತತ ಸ್ಮರಣೆ ಮೋಕ್ಷವನ್ನು ಪಡೆಯಲಿಕ್ಕೆ ಇರುವ ಸಾಧನ. ಯಾವ ಬಗೆಯ ಸತತ ಸ್ಮರಣೆ? ಯಾವ ಸ್ಮರಣೆ ದರ್ಶನದ ಸ್ತರಕ್ಕೆ, ಅಂದರೆ ನಾನು ಪ್ರತ್ಯಕ್ಷವಾಗಿ ನನ್ನ ಇಷ್ಟ ದೇವತೆಯನ್ನು ನೋಡುತ್ತಿದ್ದೇನೆ ಎಂಬ ಸ್ತರಕ್ಕೆ ಏರಲ್ಪಟ್ಟಿದೆಯೋ ಆ ಬಗೆಯ ಸತತ ಸ್ಮರಣೆ, ಅದು ಮೋಕ್ಷಕ್ಕೆ ಸಾಧನೆ ಎಂದು ಶಾಸ್ತ್ರಗಳು ಹೇಳಿವೆ. ಈ ಆತ್ಮ ಪ್ರವಚನದಿಂದ ಸಿಗುವುದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ. ಅತಿಯಾದ ಬುದ್ಧಿಮತ್ತೆಯಿಂದಾಗಲಿ ಶಾಸ್ತ್ರ ಪಾಂಡಿತ್ಯದಿಂದಾಗಲಿ ವೇದಾಧ್ಯಯನ ಶೀಲತೆಯಿಂದಾಗಲಿ ನ ಬಹುನಾಶ್ರುತೇನ ಬಹಳಷ್ಟು ಶಾಸ್ತ್ರಗಳನ್ನು ತಿಳಿದುಕೊಳ್ಳುವುದರಿಂದಾಗಲಿ ಲಭಿಸುವುದಿಲ್ಲ. ಹಾಗಾದರೆ ಈ ಆತ್ಮ ಹೇಗೆ ಲಭಿಸುತ್ತಾನೆ? ಯಮೇವೈಷ ವೃಣುತೆ ತೇನ ಲಭ್ಯ. ಯಾರನ್ನು ಈ ಆತ್ಮನೇ ಆಯ್ಕೆ ಮಾಡುತ್ತಾನೆಯೋ ಅವನಿಗೆ ಈ ಆತ್ಮವಸ್ತು ಲಾಭವಾಗುತ್ತದೆ. ತಸ್ಯ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯ ಆತ್ಮ. ಅವನಿಗೆ ಆತ್ಮನು ಅನುಗ್ರಹವನ್ನು ಮಾಡುತ್ತಾನೆ. ಹಾಗೆಂದ್ರೇನು? ಸ್ವಾಮೀಜಿ ಹೇಳುತ್ತಾರೆ, ದ ಎಕ್ಸ್ಟ್ರೀಮ್ಲಿ ಬಿಲವೆಡ್ ಈಸ್ ಡಿಸೈರ್ಡ್. ದ ಎಕ್ಸ್ಟ್ರೀಮ್ಲಿ ಬಿಲವೆಡ್ ಈಸ್ ಡಿಸೈರ್ಡ್. ಭಗವಂತನನ್ನು ಅಪಾರವಾಗಿ ಪ್ರೀತಿಸಬೇಕು. ಯಾವಾಗ ಭಕ್ತ ಭಗವಂತನನ್ನು ಅಪಾರವಾಗಿ ಪ್ರೀತಿಸುತ್ತಾನೆಯೋ ಭಗವಂತನೇ ಅವನಿಗೆ ತನ್ನ ಸಹಾಯ ಹಸ್ತವನ್ನು ನೀಡುತ್ತಾನೆ. ಇದಕ್ಕೆ ಸಾಕ್ಷಿ ಭಗವದ್ಗೀತೆಯ ಶ್ಲೋಕ. ಸ್ವಾಮೀಜಿ ಹೇಳ್ತಾರೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಯಾರು ಸತತವೂ ಯುಕ್ತವಾದ ಮನಸ್ಸಿನಿಂದ ಕೂಡಿದವನಾಗಿ ಪ್ರೀತಿಯಿಂದ ಭಗವಂತನನ್ನು ಸ್ಮರಿಸುತ್ತಾನೆಯೋ ಭಜಿಸುತ್ತಾನೆಯೋ ದದಾಮಿ ಬುದ್ಧಿ ಯೋಗಂ ತಂ. ಅವನಿಗೆ ನಾನು ಬುದ್ಧಿ ಯೋಗ ಎಂಬ ವಿಶೇಷ ಸತ್ವವನ್ನು ಕರುಣಿಸುತ್ತೇನೆ. ಅಥವಾ ಅವನ ಬುದ್ಧಿಯಲ್ಲಿ ನಾನು ಪ್ರೇರಣೆಯನ್ನು ತುಂಬಿ ಅವನನ್ನು ನನ್ನ ಕಡೆಗೆ ಸೆಳೆದುಕೊಳ್ಳುತ್ತೇನೆ.
ಗೀತೆಯ ಈ ಮಾತು ಇದಕ್ಕೆ ಉದಾಹರಣೆ. ಯಾರೋ ಭಗವಂತನನ್ನು ಅಪಾರವಾಗಿ ಪ್ರೀತಿಸುತ್ತಾನೆಯೋ ಅವರಿಗೆ ಭಗವಂತನೇ ಸಹಾಯ ಮಾಡುತ್ತಾನೆ. ಈ ರೀತಿ ಕೇವಲ ಶ್ರವಣ, ಚಿಂತನ, ಧ್ಯಾನದಿಂದ ಭಗವತ್ ವಸ್ತುವನ್ನು ಅಥವಾ ಆತ್ಮವಸ್ತುವನ್ನು ಪಡೆಯಲಾಗುವುದಿಲ್ಲ. ಆತ್ಮನ ಕೃಪೆ ಆಗಬೇಕು. ಆ ಆತ್ಮನ ಕೃಪೆ ಆಗಬೇಕಾದ್ರೆ ಇವನ ಕಡೆಯಿಂದ ಏನೋ ಒಂದು ಇರಬೇಕಲ್ಲ. ಏನದು? ಅಪಾರವಾಗಿ ಭಗವಂತನನ್ನು ಪ್ರೀತಿಸುವುದು. ಆಗ ಆತ್ಮನ ಕೃಪೆ ಇವನ ಮೇಲಾಗುತ್ತದೆ. ಇವನಿಗೆ ಸಾಕ್ಷಾತ್ಕಾರ ಲಾಭವಾಗುತ್ತದೆ. ಇದನ್ನು ಮೋಕ್ಷ ಎಂದಿದ್ದಾರೆ. ರಾಮಾನುಜಾಚಾರ್ಯರ ಪ್ರಕಾರ ಯಾವ ಅಪಾರ ಭಕ್ತಿಯ ಬಲದಿಂದ ಭಗವಂತನ ಕೃಪೆ ಇವನ ಕಡೆಗೆ ಹರಿದು ಬಂದು ಇವನು ಸಾಕ್ಷಾತ್ಕಾರ ಪದವನ್ನು ಪಡೆದುಕೊಳ್ಳುವಂತಾಗುತ್ತದೆಯೋ ಅದನ್ನು ಭಕ್ತಿ ಎಂದು ಕರೆಯಲಾಗುತ್ತದೆ. ಇದು ರಾಮಾನುಜಾಚಾರ್ಯರ ವ್ಯಾಖ್ಯಾನ. ಸ್ವಾಮೀಜಿ ಮುಂದುವರಿಸುತ್ತಾರೆ, ಪತಂಜಲಿ ಯೋಗ ಸೂತ್ರಗಳಲ್ಲಿ ಈಶ್ವರ ಪ್ರಣಿಧಾನಾಧ್ವ ಎಂಬ ಸೂತ್ರ ಬರುತ್ತದೆ. ಅದರ ಅರ್ಥ ಈಶ್ವರ ಪ್ರಣಿಧಾನದಿಂದ ಭಗವತ್ ಪ್ರಾಪ್ತಿಯಾಗುತ್ತದೆ. ಇದನ್ನು ವಿವರಿಸುತ್ತಾ ವ್ಯಾಖ್ಯಾನಕಾರರಾದಂತಹ ಭೋಜರು ಹೇಳುತ್ತಾರೆ, ಭಕ್ತ ಅಥವಾ ಸಾಧಕ ತಾನು ಮಾಡುವ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಿಸುವಿಕೆ ಅಥವಾ ತಾನು ಯಾವ ಫಲಾಪೇಕ್ಷೆ ಇಲ್ಲದೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಗುರುವಿಗೆ ಗುರುವಾದ ಪರಮ ಗುರುವಾದ ಭಗವಂತನಿಗೆ ಸಮರ್ಪಿಸುವುದನ್ನು ಈಶ್ವರ ಪ್ರಣಿಧಾನ ಎಂದು ಕರೆಯುತ್ತಾರೆ. ಮಹರ್ಷಿ ವ್ಯಾಸರು ಇದನ್ನು ವ್ಯಾಖ್ಯಾನಿಸುತ್ತಾ ಹೇಳುತ್ತಾರೆ, ಯಾವ ಒಂದು ಸಾಧನೆಯ ಮೂಲಕ ಭಗವಂತನ ಕೃಪೆ ಈ ಭಕ್ತನ ಕಡೆಗೆ ಹರಿದು ಬರುವಂತಾಗುತ್ತದೆಯೋ ಅದನ್ನು ಈಶ್ವರ ಪ್ರಣಿಧಾನ. ತನ್ಮೂಲಕ ಭಕ್ತನ ಇಷ್ಟಾರ್ಥವನ್ನು ಅದು ಈಡೇರಿಸುತ್ತದೆಯೋ. ಇಲ್ಲಿ ಇಷ್ಟಾರ್ಥ ಎಂದು ಹೇಳಿದಾಗ ಭಗವತ್ ಪ್ರಾಪ್ತಿ, ಭಗವಲ್ಲಾಭ ಅದನ್ನು ಈಡೇರಿಸುವಂತಾಗುತ್ತದೆಯೋ ಆ ಭಕ್ತಿಯನ್ನು ಈಶ್ವರ ಪ್ರಣಿಧಾನ ಎಂದು ಕರೆಯಲಾಗುತ್ತದೆ. ಮಹರ್ಷಿ ಶಾಂಡಿಲ್ಯರು ಭಕ್ತಿಯನ್ನು ಇಟ್ ಈಸ್ ಲವಿಂಗ್ ಗಾಡ್ ಇಂಟೆನ್ಸ್ಲಿ, ಭಗವಂತನನ್ನು ಅತ್ಯಪಾರವಾಗಿ ಪ್ರೀತಿಸುವುದು ಭಕ್ತಿ ಎಂದು ವ್ಯಾಖ್ಯಾನಿಸಿದ್ದಾರೆ. ಎಲ್ಲಕ್ಕಿಂತ ಸುಂದರವಾದ ಅತ್ಯಮೂಲ್ಯವಾದ ಭಕ್ತಿಯ ಪರಿಭಾಷೆಯನ್ನು ಭಕ್ತರಾಜ ಪ್ರಹ್ಲಾದ ನೀಡಿದ್ದಾನೆ. ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಶ್ವನುಪಾಯಿನಿ ತ್ವಾಂ ಅನುಸ್ಮರತ ಸಾಮೇ ಹೃದಯಾನ್ ಮಾಪಸರ್ಪತು. ಅಜ್ಞಾನಿಗಳಿಗೆ ಜಗತ್ತಿನ ನಾಶವಾಗುವ ವಸ್ತುಗಳ ಕಡೆಗೆ ಯಾವ ಬಗೆಯ ತೀವ್ರವಾದ ಪ್ರೇಮ ಆಕರ್ಷಣೆ ಇರುವುದು ಅದೇ ಬಗೆಯ ಪ್ರೇಮದಿಂದ ನಾನು ನಿನ್ನನ್ನು ಸ್ಮರಿಸುವಂತಾಗಲಿ, ಚಿಂತಿಸುವಂತಾಗಲಿ. ಆ ಪ್ರೇಮ ನನ್ನಿಂದ ಯಾವತ್ತೂ ದೂರವಾಗುವುದು ಬೇಡ. ಇದು ಅತ್ಯಂತ
ಸುಂದರವಾದ ವ್ಯಾಖ್ಯಾನ. ನಾವು ಸುತ್ತಮುತ್ತಲ ಜಗತ್ತಿನಲ್ಲಿ ಸಾಮಾನ್ಯ ಜನ ಅಜ್ಞಾನವಶರಾಗಿ ನಾಶವಾಗುವ ವಸ್ತುಗಳನ್ನು ಅದೆಷ್ಟು ಮೋಹದಿಂದ, ಅದೆಷ್ಟು ಪ್ರೇಮದಿಂದ ಅದಕ್ಕೆ ಅಂಟಿಕೊಂಡು ಅದರಲ್ಲಿ ಸಿಕ್ಕಿ ಬೀಳುತ್ತಾರೆ ಎಂಬುದನ್ನು ಕಂಡಿದ್ದೇವೆ. ಅದೇ ರೀತಿ ನಾವು ಭಗವಂತನ ಪ್ರೇಮದಲ್ಲಿ ಮುಳುಗಿ ಹೋಗಬೇಕು, ಲಯವಾಗಿ ಹೋಗಬೇಕಂತೆ. ಮತ್ತು ಈ ಪ್ರೇಮ ದಿನೇ ದಿನೇ ವರ್ಧಿಸುತ್ತಿರಬೇಕು. ಇದು ಪ್ರಹ್ಲಾದನ ವ್ಯಾಖ್ಯಾನ. ಹೀಗೆ ಭಕ್ತಿ ಎಂದು ಹೇಳಿದಾಗ ಪ್ರೇಮ 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 ಪ್ರೀತಿಸುವುದು. ಯಾರನ್ನು ಪ್ರೀತಿಸುವುದು? ಸರ್ವಶ್ರೇಷ್ಠನಾದ ಭಗವಂತನನ್ನು ಪ್ರೀತಿಸುವುದು. ಭಗವಂತನನ್ನು ಬಿಟ್ಟು ಬೇರೆ ಪತ್ನಿ, ಪುತ್ರ, ಸಂಪತ್ತು ಇವುಗಳ ಪ್ರೇಮವನ್ನು ಭಕ್ತಿ ಎಂದು ಕರೆಯಲಾಗುವುದಿಲ್ಲ. ಏಕೆ? ರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಹೇಳುತ್ತಾರೆ, ಒಂದು ಹುಲ್ಲಿನ ಕಡ್ಡಿಯಿಂದ ಹಿಡಿದು ಬ್ರಹ್ಮನವರೆಗೆ ಯಾವ ಯಾವ ವಸ್ತುಗಳು ಇವೆಯೋ ಅವೆಲ್ಲ ಕರ್ಮದಿಂದ ಉಂಟಾದ ಜನ್ಮ ಮರಣಕ್ಕೆ ಅಧೀನವಾಗಿವೆ. ಅವೆಲ್ಲ ಅಜ್ಞಾನದಿಂದ ಜನಿಸಿದಂಥವುಗಳು. ಅವೆಲ್ಲ ಪರಿವರ್ತನೆಗೆ ಒಳಗಾಗುವಂಥವುಗಳು. ಆದ್ದರಿಂದ ಅವುಗಳ ಸ್ಮರಣೆಯನ್ನು ಭಕ್ತಿ, ಪ್ರೀತಿ ಅಥವಾ ಧ್ಯಾನ ಎಂದು ಕರೆಯುವಂತಿಲ್ಲ. ಭಗವಂತನನ್ನು ಪ್ರೀತಿಸುವುದು ಮಾತ್ರ ಭಕ್ತಿ. ಮಹರ್ಷಿ ಶಾಂಡಿಲ್ಯರು ಭಕ್ತಿ ಶಬ್ದಕ್ಕೆ ಅನುರಕ್ತಿ ಎಂಬ ಪರ್ಯಾಯ ಪದವನ್ನು ಉಪಯೋಗಿಸುತ್ತಾರೆ. ಅನುರಕ್ತಿ ಎಂದು ಹೇಳಿದರೆ ಏನು? ವ್ಯಾಖ್ಯಾನಕಾರ ಸ್ವಪ್ನೇಶ್ವರ ಅವರು ಹೇಳುತ್ತಾರೆ, ಅನು ಎಂದರೆ ಆಫ್ಟರ್, ಆಮೇಲೆ, ಅನಂತರ. ರಕ್ತಿ ಅಂದರೆ ಪ್ರೀತಿ, ಪ್ರೇಮ. ಅನಂತರ ಪ್ರೇಮ ಎಂದರೇನು? ಭಗವಂತನ ಸ್ವರೂಪ ಜ್ಞಾನದಿಂದ ಉಂಟಾದ ಅಥವಾ ಉಂಟಾಗುವಂತಹ ಪ್ರೇಮ. ಈ ರೀತಿ ಭಾಷ್ಯಕಾರರು ಭಕ್ತಿ ಶಬ್ದಕ್ಕೆ, ಅನುರಕ್ತಿ ಶಬ್ದಕ್ಕೆ ವಿವಿಧ ಅರ್ಥಗಳನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಒಟ್ಟಿನಲ್ಲಿ ನಾವು ತಾತ್ಪರ್ಯ ರೂಪವಾಗಿ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಭಗವಂತನನ್ನು ಪ್ರೀತಿಸುವುದು ಮಾತ್ರ ಭಕ್ತಿ. ಭಕ್ತಿಗಾಗಿಯೇ ಅವನನ್ನು ಪ್ರೀತಿಸುವುದು ಭಕ್ತಿ. ಭಕ್ತಿಗಾಗಿಯೇ ಎಂದರೇನು? ಕೇವಲ ಭಗವತ್ ಪ್ರೇಮಕ್ಕಾಗಿ, ನಾಶವಾಗುವ ಜಗತ್ತಿನ ಬದಲಾಗುವ ವಸ್ತುಗಳಿಗಾಗಿ ಅಲ್ಲ. ಮತ್ತು ಭಕ್ತಿ ಎಂದು ಹೇಳಿದಾಗ ಅದು ಕೆಳಮಟ್ಟದ ಭಕ್ತಿ, ವೈಧಿ ಭಕ್ತಿ ಎಂದಲ್ಲ. ಪರಾಭಕ್ತಿ, ರಾಗಭಕ್ತಿ ಎಂದರ್ಥ. ಭಕ್ತಿ ಎಂದು ಹೇಳಿದಾಗ ಭಗವಂತನನ್ನು ಅನುಸರಿಸುವುದು. ಭಕ್ತಿ ಎಂದು ಹೇಳಿದಾಗ ಭಗವಂತನನ್ನು ಕಾತರದಿಂದ ಕೂಡಿದ ಹೃದಯದಿಂದ ಅತ್ಯಪಾರವಾಗಿ ಪ್ರೀತಿಸುವುದು. ಯಾವ ಪ್ರೇಮದ ಮೂಲಕ ಅವನ ಕೃಪೆ ನಮ್ಮ ಕಡೆಗೆ ಹರಿದು ಬಂದು ಭಗವಲ್ಲಾಭವನ್ನು ನಮಗೆ ಅನುಗ್ರಹಿಸುತ್ತದೆಯೋ ಆ ಬಗೆಯ ಅಹೇತುಕ ಪ್ರೀತಿ, ಅಗಾಧ ಪ್ರೀತಿಯೇ ಭಕ್ತಿ. ನಮಸ್ಕಾರ.